ಹಾಯ್ ಫ್ರೆಂಡ್ಸ್, ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಸಾವಿರಾರು ಜನ ಈ ಡೆಲಿವರಿ ಪಾರ್ಟ್ನರ್ಸ್ಗಳನ್ನು ನಾವು ನೋಡಿರ್ತೀವಿ. ಈ ಡೆಲಿವರಿ ಕೆಲಸವನ್ನೇ ನಂಬಿಕೊಂಡು ಎಷ್ಟೋ ಜನ ತಮ್ಮ ಸಂಸಾರವನ್ನು ನಡೆಸುತ್ತಿದ್ದಾರೆ. ಬೆಂಗಳೂರಿನ ರಸ್ತೆಗಳಲ್ಲಿ ಎಷ್ಟೇ ಟ್ರಾಫಿಕ್ ಇದ್ದರೂ, ರಣ ಬಿಸಿಲೇ ಇದ್ದರೂ ಅಥವಾ ಮಳೆ ಸುರಿಯುತ್ತಿದ್ದರೂ ನಾವು ನೂರಾರು ಬಾರಿ ಈ ಡೆಲಿವರಿ ಪಾರ್ಟ್ನರ್ಸ್ಗಳನ್ನು ನೋಡಿಯೇ ಇರ್ತೀವಿ. ಮನೆಯಲ್ಲೇ ಕೂತು ನಮ್ಮ ಮೊಬೈಲ್ನಿಂದ ಆರ್ಡರ್ ಮಾಡುವ ಪ್ರತಿ ಒಂದು ಸಾಮಾನನ್ನು ಈ ಡೆಲಿವರಿ ಪಾರ್ಟ್ನರ್ಸ್ಗಳು ನಮ್ಮ ಮನೆಗೆ ತಂದುಕೊಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುತ್ತಾರೆ. ನಮಗೆ ಹಸಿವಾದಾಗ ಕೇವಲ 10 ನಿಮಿಷಗಳಲ್ಲಿಯೇ ಫುಡ್ ಡೆಲಿವರಿ ಕೊಡೋ ಈ ಜನರ ಹಿಂದೆ ಈಗ ಕರ್ನಾಟಕದಲ್ಲಿ ಒಂದು ಬಹುದೊಡ್ಡ ಕಾನೂನು ಸಮರ ಶುರುವಾಗಿದೆ. ಹೌದು ಫ್ರೆಂಡ್ಸ್, ಸ್ವಿಗ್ಗಿ, ಝೊಮ್ಯಾಟೊ, ಜಿಪ್ಟೋ ಮತ್ತು ಅರ್ಬನ್ ಕಂಪನಿಯಂತಹ $1 ಬಿಲಿಯನ್ ಕಂಪನಿಗಳು ಒಟ್ಟಾಗಿ ಕರ್ನಾಟಕ ಸರ್ಕಾರದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿವೆ. ಸರ್ಕಾರ ತಂದಿರೋ ಒಂದು ಹೊಸ ನಿಯಮದ ವಿರುದ್ಧ ಈ ಟೆಕ್ ದೈತ್ಯರು ಬಂಡಾಯ ಎದ್ದಿದ್ದಾರೆ. ಬರುವ ಜುಲೈ 5, 2026 ಒಳಗೆ ಈ ಕಂಪನಿಗಳು ಸರ್ಕಾರದ ನಿಯಮ ಪಾಲಿಸಬೇಕಿತ್ತು. ಆದರೆ ಅದಕ್ಕೂ ಮುನ್ನವೇ ಕೋರ್ಟ್ನಲ್ಲಿ ಕೇಸ್ ಫೈಲ್ ಆಗಿದೆ. ಅಷ್ಟಕ್ಕೂ ಏನಿದು ಕರ್ನಾಟಕ ಗಿಗ್ ವರ್ಕರ್ಸ್ ಆಕ್ಟ್? ಈ ಆಕ್ಟಿನಲ್ಲಿ ಏನೆಲ್ಲ ಇದೆ? ಇದರಿಂದ ನಮ್ಮ ಜನಸಾಮಾನ್ಯರ ಮೇಲೆ ಬೀಳುವ ಹೊರೆ ಏನು ಮತ್ತು ಈ ಪಾರ್ಟ್ ಟೈಮ್ ವರ್ಕ್ ಮಾಡುತ್ತಿರುವ ಕತೆ ಏನು? ಈ ಕಂಪ್ಲೀಟ್ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿಕೊಳ್ಳಿ. ಪ್ರಿಯ ವೀಕ್ಷಕರೇ, ಗಿಗ್ ವರ್ಕರ್ಸ್ ಅಂದರೆ ಯಾರು? ಸರ್ಕಾರ ತಂದ ನಿಯಮ ಏನು ಎಂಬುದನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಈ ಗಿಗ್ ವರ್ಕರ್ಸ್ ಅಂದರೆ ಯಾರು ಗೊತ್ತಾ? ಯಾರು ಈ ಆನ್ಲೈನ್ ಆ್ಯಪ್ಗಳ ಮೂಲಕ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಡೆಲಿವರಿ ಮತ್ತು ಡ್ರೈವಿಂಗ್ ಕೆಲಸ ಮಾಡ್ತಾರೋ ಅವರನ್ನು ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರು ಅಂತ ಕರೆಯಲಾಗುತ್ತದೆ. ಇವರಿಗೆ ಕಂಪನಿಗಳಲ್ಲಿ ಯಾವುದೇ PF ಅಮೌಂಟ್ ಆಗಲಿ, ಗ್ರ್ಯಾಚ್ಯುಟಿ ಅಥವಾ ಹೆಲ್ತ್ ಇನ್ಶೂರೆನ್ಸ್ನಂತಹ ಯಾವುದೇ ಫಿಕ್ಸ್ಡ್ ಸೌಲಭ್ಯಗಳು ಇರುವುದಿಲ್ಲ. ಈ ವರ್ಕರ್ಸ್ಗಳನ್ನು ಕಂಪನಿಗಳು ತನ್ನ ನೌಕರರು ಎಂದು ಪರಿಗಣಿಸಲ್ಲ. ಬದಲಿಗೆ ಇವರನ್ನು ಇಂಡಿಪೆಂಡೆಂಟ್ ಪಾರ್ಟ್ನರ್ಸ್ ಅಂತ ಕರೆಯುತ್ತವೆ. ಇದೇ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಇವರ ರಕ್ಷಣೆಗಾಗಿ ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಕಾಯ್ದೆಯನ್ನು ತರಲು ರೆಡಿಯಾಗಿದೆ. ಬನ್ನಿ ಹಾಗಿದ್ರೆ ಈ ಕಾನೂನಿನ ಪ್ರಕಾರ ಏನೆಲ್ಲ ನಿಯಮಗಳಿವೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ, ಪ್ರತಿ ಡೆಲಿವರಿ ಟ್ರಾನ್ಸಾಕ್ಷನ್ ಅಥವಾ ವರ್ಕರ್ ಪೇಔಟ್ ಮೇಲೆ ಕಂಪನಿಗಳು 1% ವೆಲ್ಫೇರ್ ಫೀ ಅಂದರೆ ಕಲ್ಯಾಣ ನಿಧಿಯನ್ನು ಸರ್ಕಾರಕ್ಕೆ ಕಟ್ಟಬೇಕು. ಇದೇ ಹಣದಿಂದ ಈ ಕಾರ್ಮಿಕರಿಗೆ ಅಪಘಾತದ ವಿಮೆ, ಹೆಲ್ತ್ ಇನ್ಶೂರೆನ್ಸ್ ಮತ್ತು ವಿಶ್ರಾಂತಿ ಗೃಹಗಳ ಸೌಲಭ್ಯ ಕೊಡೋದು ನಮ್ಮ ಕರ್ನಾಟಕದ ಸರ್ಕಾರದ ಪ್ಲಾನ್ ಆಗಿದೆ. ಇನ್ನು ಯಾವುದೇ ಕಾರಣವಿಲ್ಲದೆ ಈ ಆನ್ಲೈನ್ ಕಂಪನಿಗಳು ವರ್ಕರ್ಸ್ ಐಡಿಯನ್ನು ಬ್ಲಾಕ್ ಮಾಡುವಂತಿಲ್ಲ. ಅಂದರೆ ಕಾರಣವಿಲ್ಲದೆ ಅವನನ್ನು ಕೆಲಸದಿಂದ ತೆಗೆದುಹಾಕುವಂತಿಲ್ಲ. ಹಾಗೇನಾದರೂ ಕೆಲಸದಲ್ಲಿ ಸಮಸ್ಯೆಯಾದರೆ ಅದನ್ನು ಬಗೆಹರಿಸಲು ಒಂದು ಕಮಿಟಿ ರಚಿಸಿಕೊಂಡಿರಬೇಕು ಎಂಬುದು ಕರ್ನಾಟಕ ಸರ್ಕಾರದ ಕಾನೂನಾಗಿದೆ. ಒಟ್ಟಾರೆಯಾಗಿ ಈ ಆಕ್ಟ್ ಕಾರ್ಮಿಕರ ಪಾಲಿಗೆ ಒಂದು ಒಳ್ಳೆಯ ನಿಯಮವಾಗಿದೆ. ಆದರೆ ಇಲ್ಲೇ ಅಸಲಿ ಟ್ವಿಸ್ಟ್ ಶುರುವಾಗಿರೋದು. ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಝೆಪ್ಟೋದಂತಹ ದೊಡ್ಡ ದೊಡ್ಡ ಕಂಪನಿಗಳು ಇಷ್ಟೊಂದು ಸಿಟ್ಟಾಗಿ ಹೈಕೋರ್ಟ್ಗೆ ಯಾಕೆ ಹೋದವು? ಅವರ ವಾದ ಕೂಡ ಸಣ್ಣದೇನಲ್ಲ. ಈ ಕಂಪನಿಗಳ ಪರವಾಗಿ IAMAI ಅಂದರೆ ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೋರ್ಟ್ನಲ್ಲಿ ಏನು ಹೇಳ್ತಿದೆ ಅಂದರೆ, ಭಾರತ ಸರ್ಕಾರ ಈಗಾಗಲೇ 2020 ಕೋಡ್ ಆನ್ ಸೋಷಿಯಲ್ ಸೆಕ್ಯುರಿಟಿ ಅನ್ನೋ ಕಾನೂನನ್ನು ತಂದಿದೆ. ಇದರಲ್ಲಿ ಗಿಗ್ ವರ್ಕರ್ಸ್ ಸುರಕ್ಷತೆಗೆ ಕೇಂದ್ರ ಸರ್ಕಾರವೇ ನಿಯಮ ಮಾಡ್ತಿದೆ. ಹೀಗಿರುವಾಗ ಕರ್ನಾಟಕ ಸರ್ಕಾರ ತಾನೇ ಪ್ರತ್ಯೇಕವಾಗಿ ಇಂತಹದ್ದೇ ಕಾನೂನು ತರೋದು ಸಂವಿಧಾನದ ಆರ್ಟಿಕಲ್ 254ಕ್ಕೆ ವಿರುದ್ಧವಾಗಿದೆ. ಅಂದರೆ ಒಂದೇ ವಿಷಯದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಕಾನೂನು ಮಾಡಿದರೆ ಕಂಪನಿಗಳಿಗೆ ಬಿಸ್ನೆಸ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದು ಈ ದೊಡ್ಡ ಕಂಪನಿಗಳ ಪಾಯಿಂಟ್ ಆಗಿದೆ. ಇದರ ಜೊತೆಗೆ ಈ 1% ಫೀಸ್ ಕಟ್ಟಿ ಮತ್ತು ಸರ್ಕಾರದ ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡೋದ್ರಿಂದ ಬಿಸ್ನೆಸ್ ಮಾಡೆಲ್ಗಳಿಗೆ ತುಂಬ ತೊಂದರೆಯಾಗುತ್ತಿದೆ ಎಂಬುದು ಅವರ ವಾದವಾಗಿದೆ. ಈಗ ನೋಡೋಣ ನಮ್ಮ ಜನಸಾಮಾನ್ಯರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು ಎಂಬುದನ್ನು. ಈ ಕಂಪನಿ ಮತ್ತು ಸರ್ಕಾರದ ನಡುವಿನ ಈ ಜಗಳದಿಂದಾಗಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುವ ಸಾಧ್ಯತೆ ಇದೆ.
ಏಕೆಂದರೆ ಒಂದು ವೇಳೆ ಹೈಕೋರ್ಟ್ ಸರ್ಕಾರದ ಕಾನೂನನ್ನು ಎತ್ತಿ ಹಿಡಿದರೆ, ಅಂದರೆ 1% ನಿಯಮವನ್ನು ತಂದರೆ, ಕಂಪನಿಗಳು ಈ 1% ವೆಲ್ಫೇರ್ ಫೀಯನ್ನು ತಮ್ಮ ಲಾಭದಿಂದಂತೂ ಕೊಡುವುದಿಲ್ಲ. ಬದಲಿಗೆ ಅದನ್ನು ನಿಮ್ಮ ಮತ್ತು ನಮ್ಮ ಡೆಲಿವರಿ ಬಿಲ್ ಮೇಲೆ ಪ್ಲಾಟ್ಫಾರ್ಮ್ ಫೀ ಅಥವಾ ವೆಲ್ಫೇರ್ ಫೀ ಹೆಸರಿನಲ್ಲಿ ಸೇರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ ನೀವು ಆನ್ಲೈನ್ನಲ್ಲಿ ಯಾವುದೇ ಫುಡ್ ಅಥವಾ ಗ್ರಾಸರಿ ಆರ್ಡರ್ ಮಾಡಿದರೂ ಅದು ನಿಮ್ಮ ಮೇಲೆ ಎಕ್ಸ್ಟ್ರಾ ಫೀ ಆಗಿ ಬೀಳಲಿದೆ. ಈ 1% ಫೀಸಿನಿಂದಾಗಿ ನೀವು ತರಿಸುವ ಪ್ರತಿಯೊಂದು ಪ್ರಾಡಕ್ಟ್ನ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಒಂದು ಕಡೆ ಕಷ್ಟಪಟ್ಟು ಹಗಲು ಇರುಳು ಎನ್ನದೆ ದುಡಿಯುವ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗಳಿಗೆ ಸಾಮಾಜಿಕ ಭದ್ರತೆ ಸಿಗಬೇಕೆಂಬುದು ಕರ್ನಾಟಕ ಸರ್ಕಾರದ ಉದ್ದೇಶವಾದರೆ, ಕಂಪನಿಗಳು ಪ್ಲಾಟ್ಫಾರ್ಮ್ ಫೀ ಜಾಸ್ತಿ ಮಾಡಬೇಕೆಂಬುವ ತಲೆನೋವು ಅವರಿಗಾಗಿದೆ. ಸರ್ಕಾರ ಈ ತರಹದ ನಿಯಮ ತರಬೇಕಾ ಅಥವಾ ಕಂಪನಿಗಳನ್ನು ಸ್ವತಂತ್ರವಾಗಿ ಬಿಸ್ನೆಸ್ ಮಾಡಲು ಬಿಡಬೇಕಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಎಂದು ಕೇಳುತ್ತಾ, ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.